ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನಮ್ಮ ಸಮಾಜದಲ್ಲಿ ಬಹಳ ಗಂಭೀರವಾದಂಥ ಸಮಸ್ಯೆ. ಈಗಾಗಲೇ 27 ನಕ್ಷತ್ರಗಳ ಬಗ್ಗೆ ನಾವೇನೋ ಒಂದು ಕಾರ್ಯಕ್ರಮ ಮಾಡಿದ್ವಿ. ಆ ನಕ್ಷತ್ರಗಳ ಬಗ್ಗೆ ಎಲ್ಲರೂ ತಿಳ್ಕೊಂಡು, ಎಲ್ಲ ರಾಶಿ ತಿಳ್ಕೊಂಡು, ಅಲ್ಲಿರ್ತಕ್ಕಂಥ ಹಲವಾರು ಸಮಸ್ಯೆಗಳು ಕೂಡ ನಮ್ಮ ಕುಟುಂಬಗಳಲ್ಲೇ ಇದೆ. ಆ ಕುಟುಂಬದಲ್ಲಿ ಇರ್ತಕ್ಕಂತಹ ಈ ದೋಷಗಳೇನೋ ನೀವು ಹೇಳ್ಬಿಟ್ರಿ, ಆದರೆ ಅದನ್ನೆಲ್ಲ ಪರಿಹಾರ ಮಾಡಿಸೋ ಅಷ್ಟರಲ್ಲಿ ಬ್ರಹ್ಮಾಂಡವಾಗಿ ಬೆಳೆದು ಬಿಟ್ಟಿದ್ದಾವೆ. ಆ ಬ್ರಹ್ಮಾಂಡವಾಗಿ ಬೆಳೆದಿರ್ತಕ್ಕಂಥ ಸಮಸ್ಯೆಗಳಿಂದ ನಾವು ಹೇಗೆ ಹೊರಬರೋದು? ಇಂಥದ್ದೊಂದು ಪರಿಹಾರ ಮಾಡಪ್ಪ, ಈ ನಕ್ಷತ್ರಕ್ಕೆ ಈ ದೋಷ ಇದೆ ಅಂದರೆ ನಮ್ಮ ಮಾತು ಕೇಳಲ್ಲ. ನೀನು ಬುದ್ಧಿ ಇಲ್ಲ, ನೀನು ಮಾಡ್ಕೋ ಹೋಗು ಅಂತವೆ ಮಕ್ಕಳು. ಅಥವಾ ಇದ್ರಲ್ಲಿ ನಂಬಿಕೆ ಇಲ್ಲ ಅಂತವೆ. ಅಥವಾ ಮನೆಯೇ ಸೇರೋದಿಲ್ಲ. ಒಂದು ಪರಿಹಾರ, ಒಂದು ಪೂಜೆ, ಒಂದು ಕಾರ್ಯಕ್ರಮ ಮಾಡಬೇಕು ಅಂದರೆ ಆ ಮಕ್ಕಳು ಮನೆಯೇ ಸೇರೋದಿಲ್ಲ. ನನಗೆ ಇಂಟ್ರೆಸ್ಟ್ ಇಲ್ಲ, ನೀನು ಬೇಕಾದರೆ ಮಾಡ್ಕೋ, ಬೇಡ ಅಂದರೆ ಬಿಡು ಅಂತ ಹೋಗ್ತವೆ. ಅಂದರೆ ನಮ್ಮ ವಂಶದಲ್ಲಿ ನಾವು ಹೆತ್ತಂಥ ಮಕ್ಕಳುಗಳೇ ನಮಗೆ ಉಲ್ಟಾ ಹೊಡಿತವೆ ಅಂತಂದರೆ, ಈ ಗ್ರಾಚಾರಗಳು ಹೆಚ್ಚಾಗಿ ಅವು ನಮ್ಮನ್ನು ಮಾತು ಕೇಳ್ದಿರ್ತಾರ ಮಾಡಿರ್ತಕ್ಕಂತಹ ಗ್ರಾಚಾರವೋ, ಗ್ರಹಗತಿಗಳ ಕಾರಣವೋ, ಅಥವಾ ಬೇರೆ ಇನ್ನೇನು ಕಾರಣದೆ ತಿಳಿಸ್ಕೊಡಿ, ಇದಕ್ಕೊಂದು ಪರಿಹಾರ ಹೇಳಿಕೊಡಿ ಅಂಥೇಳಿ ಭಾಳಷ್ಟು ಜನ ಈ ನಕ್ಷತ್ರದ ಕಾರ್ಯಕ್ರಮ ಆದಮೇಲೆ ನಮಗೆ ಮೆಸೇಜ್ ಮಾಡೋದ್ರಿಂದ ಈ ಸಬ್ಜೆಕ್ಟ್ನ ತೊಗೊಂಡು ಇವತ್ತು ಬಂದಿದ್ದೀನಿ. ಇವತ್ತು ನಾವು ನಮ್ಮ ಮಕ್ಕಳು ಅಂದ್ಕೊಂಡಾಗ ಭಾಳ ಜನ ಸಮಾಜದಲ್ಲಿ ಮಕ್ಕಳು ಬೇಕು ಅಂತ ಹಲಿತಾರೆ. ಮಕ್ಕಳು ಎತ್ಕೊಳ್ಳೋದಕ್ಕೆ ಲಕ್ಷಗಳನ್ನ ಖರ್ಚು ಮಾಡ್ತಾರೆ. ಆದರೆ ಮಕ್ಕಳೇ ಆಗಲ್ಲ. ಭಾಳ ಸುಲಭವಾಗಿ ಮಕ್ಕಳಾಗ್ತಕ್ಕಂತಹ ಎಷ್ಟೋ ಜನ ನಾವು ಯಾಕಾದರೂ ಮಕ್ಕಳು ಎತ್ಕೊಂಡು ಅಂತಾರೆ. ಈ ಥರ ಎರಡೂ ಸಮಾಜದಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳಿಗೆ ಅಲ್ಲೆಲ್ಲೋ ಒಂದು ಕಡೆ ಮಕ್ಕಳಿಂದ ಅನ್ಯಾಯ ಆಗ್ತಿದೆ, ಅಥವಾ ಮಕ್ಕಳಿಂದ ತೊಂದರೆ ಆಗ್ತಿದೆ, ಮಕ್ಕಳಿಂದ ಹಿಂಸೆ ಆಗ್ತಿದೆ, ಮಕ್ಕಳಿಂದ ನರಕ ಅನುಭವಿಸ್ತಾ ಇದ್ದಾರೆ ಅಂತಂದರೆ, ಮಕ್ಕಳು ನಮ್ಗೆ ಯಾಕೆ ಹುಟ್ಟಿದ್ವೋ ಅಂಥೇಳಿ ನೊಂದ್ಕೊಳ್ತಿದ್ದಾರೆ ಅಂತ ನಾವು ಮಾತಾಡ್ಕೋಬೋದು. ಆದರೆ ಕೆಲವೊಂದು ವರ್ಗ ಇದು ಕರೆಕ್ಟು, ನಿಜ. ಕೆಲವೊಂದು ಮಕ್ಕಳು ದೇವ್ರ ಭಾಗ ಒಂದು, ಆ ಮಕ್ಕಳೊಂದು. ಏನು ಪುಣ್ಯ ಮಾಡಿದ್ವಿ ಅಂತ ಮಕ್ಕಳು ಪಡೆಯೋದಕ್ಕೆ. ನಾನಂತೂ ಬಹಳ ಸುಖವಾಗಿದ್ದೀನಿ, ಬಹಳ ನೆಮ್ಮದಿಯಾಗಿದ್ದೀನಿ. ಅವ್ರ ಪಾಡಿಗೆ ಅವರು ಓದ್ಕೊತಾರೆ, ಅವ್ರ ಪಾಡಿಗೆ ಅವ್ರು ಊಟ ತಿಂತಾರೆ, ಅವ್ರ ಪಾಡಿಗೆ ಅವ್ರು ಕರ್ತವ್ಯ ನಿಭಾಯಿಸ್ತಾರೆ, ಅವ್ರ ಪಾಡಿಗೆ ನಮಗೇ ಬುದ್ಧಿ ಹೇಳ್ತಾರೆ, ನಮ್ಮನ್ನೇ ತಿದ್ದುತ್ತಾರೆ. ಈ ಥರ ಮಾಡಬೇಡಿ ಡ್ಯಾಡಿ, ಮಾಡಬೇಡಿ ಮಮ್ಮಿ ಅಂತ ಹೇಳ್ತಾರೆ. ಈ ಥರ ಎಷ್ಟು ಒಳ್ಳೆ ಮಕ್ಕಳು ಪಡೆಯೋದು ಯಾವ ಜನ್ಮದ ಪುಣ್ಯನೋ, ಇದು ಎಲ್ರಿಗೂ ಸಿಗೋದಿಲ್ಲ ಅಂತ ಒಂದು ವರ್ಗದ ಜನ ಹೇಳ್ತಾರೆ. ಸಮಾಜದಲ್ಲಿ ಎಲ್ಲ ರೀತಿಯಾದ ವರ್ಗದ ಜನ ಕೂಡ ಇದ್ದಾರೆ. ಎಲ್ಲರಿಗೂ ಕೆಟ್ಟ ಮಕ್ಕಳೇ ಹುಡ್ತಾರೆ ಅಂತ ಹೇಳಿ ಬರಲ್ಲ, ಎಲ್ಲರಿಗೂ ಒಳ್ಳೆ ಮಕ್ಕಳೇ ಹುಡ್ತಾರೆ ಅಂತ ಹೇಳಿ ಬರಲ್ಲ. ಅಥವಾ ಎಲ್ಲ ಕುಟುಂಬದಲ್ಲೂ ಸಮಾಜಘಾತುಕ ಮಕ್ಕಳುಗಳು ಹುಡ್ತಾರೆ ಅಂತ ಹೇಳಿ ಬರಲ್ಲ. ಇದಕ್ಕೆ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಬಹಳ ಅದ್ಭುತವಾಗಿದೆ. ಇದು ಗ್ರಹಚಾರದಿಂದ ಆಗಿರತಕ್ಕಂಥದ್ದು, ಗ್ರಹಗಳ ಪ್ರಭಾವದಿಂದ ಈ ಮಕ್ಕಳುಗಳು ಈ ಥರ ಮಾಡ್ತವ ಅಂತಕ್ಕಂಥ ಪ್ರಶ್ನೆಯನ್ನು ನೀವು ಕೇಳಿದ್ದೀರ. ಯಾಕಂದರೆ ಅದರ ಅನುಭವಗಳಾದಂಥ ವ್ಯಕ್ತಿಗಳು ಮಾತ್ರ ಈ ಪ್ರಶ್ನೆ ಕೇಳೋಕ್ಕೆ ಸಾಧ್ಯ, ಎಲ್ಲರೂ ಕೇಳೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಎಷ್ಟೋ ಜನ ತಂದೆ ತಾಯಿಯರು ಮಕ್ಕಳನ್ನ ಬಿಟ್ಟುಬಿಟ್ಟಿದ್ದಾರೆ. ಏನು ಬೇಕಾದ್ರೂ ಮಾಡ್ಕೋಗ್ರಪ್ಪ, ಏನು ಬೇಕೋ ಮಾಡ್ಕೊಳ್ಳಿ, ನಿಮ್ಮ ಸವಾಸನೇ ಬೇಡ, ನಿಮ್ಮ ಇಷ್ಟ ಬಂದಂಗೆ ಇರಿ ಅಂದ್ಬಿಟ್ಟು ಕೇರ್ಲೆಸ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಕೆಲವು ಬುದ್ಧಿವಂತ ಮಕ್ಕಳು ಅದನ್ನು ದುರುಪಯೋಗ ಪಡಿಸ್ಕೊಂಡಿಲ್ಲ. ಇನ್ನೊಂದಷ್ಟು ಮತ್ತೊಂದಷ್ಟು ಬುದ್ಧಿನ ಕಲ್ತ್ಕೊಂಡು ಯಾರ ಸಹಾಯ ಇಲ್ಲದೆ, ಯಾರ ಒಂದು ಸಪೋರ್ಟ್ ಇಲ್ದಂಗೆ ಸ್ವಾವಲಂಬಿಯಾಗಿ ಉನ್ನತವಾಗಿರ್ತಕ್ಕಂಥ ಸ್ಥಾನಮಾನಗಳಿಗೆ ಹೋಗಿದ್ದಾರೆ. ಕೆಲವರು ಕೊಲೆ, ವಂಚನೆ, ಮೋಸ, ದಗ, ಈ ಥರ ಸಮಾಜಘಾತಿಗಳ ಶಕ್ತಿ ಜೊತೆ ಸೇರಿಕೊಂಡು ಕಲಿಬಾರ್ದನ್ನೆಲ್ಲ ಕಲ್ತ್ಕೊಂಡು, ಮಾಡಬಾರ್ದೆಲ್ಲ ಮಾಡಿಕೊಂಡು ಸಮಾಜಕ್ಕೆ ಕಂಟಕ ಪ್ರಾಯರಾಗಿ ಮಾರ್ಪಾಡಾಗಿದ್ದಾರೆ. ಅಲ್ಲಿಗೆ ಇದರಲ್ಲಿ ಬರೀ ಮಕ್ಕಳ ತಪ್ಪು ಮಾತ್ರನ, ತಂದೆ ತಾಯಿ ತಪ್ಪು ಇದೆಯಾ ಅಂತಂದರೆ ಎರಡೂ ಉಂಟು. ತಂದೆ ತಾಯಿಯ ತಪ್ಪು ಉಂಟು, ಮಕ್ಕಳ ತಪ್ಪು ಉಂಟು. ಅದ್ಯಾವುದು ಇನ್ನೊಂದು ಕೇಳಿದ್ರಲ್ಲ ಮೊದಲನೇದು, ಗ್ರಹಚಾರಗಳ ತಪ್ಪು ಉಂಟು. ಹಾಗಾದರೆ ಇದಕ್ಕೆ ಪರಿಹಾರನೇ ಇಲ್ವಾ? ಪರಿಹಾರ ಇಲ್ಲದೆ ಏನು ಮಾಡೋಕ್ಕಾಗತ್ತೆ? ಹಂಗಾರೆ ಅವ್ರು ಹುಟ್ಟಿರದೇ ಗ್ರಹಚಾರ, ಹಂಗೆ ನಾವು ಏನು ಮಾಡೋಕ್ಕಾಗ್ತದೆ ಅಂತಂದರೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ನೀವು. ಅದು ಎಂಥದ್ದೇ ಕೆಟ್ಟ ಗ್ರಹಚಾರಗಳಿದ್ದು ಆ ಮಕ್ಕಳಲ್ಲಿ ಅದರ ಒಂದು ಪ್ರಭಾವಗಳನ್ನು ನೋಡಿ, ಅಥವಾ ಆ ಪ್ರಭಾವಗಳಿಂದ ನಾವು ನರಕವನ್ನು ಅನುಭವಿಸ್ತಾ ಇದ್ದೀವಿ ಅಂತಂದಾಗ ಅದಕ್ಕೆ ಪರಿಹಾರಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಬಹಳ ವಿಶೇಷ. ನಾವು ಭಾಳಷ್ಟು ಕಾರ್ಯಕ್ರಮಗಳು ಹೇಳಿದ್ದೀವಿ. ನಮ್ಮ ಕರ್ಮನೇ ನಮ್ಮ ಮಕ್ಕಳು, ಅವೇನು ಸಪ್ರೇಟಾಗಿ ಉಟ್ಬಿಡೋದಿಲ್ಲ. ನಮ್ಮ ಮುಖ, ನಮ್ಮ ನಡತೆ, ನಮ್ಮ ಗುಣ, ನಮ್ಮ ಬೈಗುಳ, ನಮ್ಮ ಮಾತು ಎಲ್ಲವನ್ನೂ ಹೋಲಿಕೆ ಮಾಡ್ತಕ್ಕಂಥ ನಾವು ಒಪ್ಕೊಂಡ್ಬಿಡ್ತೀವಿ. ಆದರೆ ಕರ್ಮ ಫಲಗಳು ಮಾತ್ರ ಒಪ್ಕೊಳ್ಳೋದಕ್ಕೆ ರೆಡಿನೇ ಇಲ್ಲ. ಎಲ್ಲವನ್ನೂ ಒಪ್ಕೊಂಡಾಗೆ, ಎಲ್ಲವನ್ನೂ ನೋಡಿ ಖುಷಿಪಟ್ಟಾಗೆ
ಆ ಕರ್ಮ ಫಲಗಳನ್ನು ಕೂಡ ನೀವು ಒಪ್ಕೋಬೇಕು. ಯಾಕಂದರೆ ಅದರದ್ದು ಬಳುವಳಿ ಕೂಡ ನಿಮ್ಮದೇ. ಇದನ್ನೇ ಗ್ರಹ ಆಚಾರಗಳು ಅಂತ ಹೇಳ್ತಕ್ಕಂಥದ್ದು. ಈ ಗ್ರಹ ಆಚಾರಗಳು ಯಾವಾಗಲೂ ಕೂಡ ಯಾರನ್ನೂ ಬಿಟ್ಟಿದ್ದಲ್ಲ. ಅಲ್ಲಿಗೆ ಒಬ್ಬ ವ್ಯಕ್ತಿ ಒಂದು ಜನನ ಕಾಲದಿಂದ ಒಂದಷ್ಟು ವ್ಯತ್ಯಾಸಗಳನ್ನ ಉಂಟು ಮಾಡ್ಕೊಳ್ತಕ್ಕಂತಹ ಸಂದರ್ಭ ಬರ್ತದೆ ಅಂತಂದರೆ, ಇವತ್ತು ಎಷ್ಟೋ ಜನ 5 ತಿಂಗಳು ಮಗು, 6 ತಿಂಗಳು ಮಗು, 1 ವರ್ಷ ಮಗುಗೆ ಭಾಳ ಕಂಪ್ಲೇಂಟ್ ಹೇಳ್ತಾರೆ. ಇವಾಗಲೇ ಹೀಗೆ ಮುಂದೆ ಹೇಗೋ ಭಾಳ ಆತಂಕ ಆಗ್ಬಿಟ್ಟಿದೆ ಅಂತ ಹೇಗೆ ಮಾತಾಡ್ತಾರೆ ಅಂತಂದರೆ, ಇಡೀ ಪ್ರಪಂಚನೇ ತಲೆ ಮೇಲೆ ಬಿದ್ದೋಗಿದ್ದೀನೋ ಅಂತ ಮಾತಾಡ್ತಾರೆ. ಅಂದರೆ ಕೆಲವು ಸೂಕ್ಷ್ಮ ಅನಿಸಿರ್ತಕ್ಕಂಥ ತಾಯಂದರು ಆತಂಕವನ್ನು ವ್ಯಕ್ತಪಡಿಸ್ತಕ್ಕಂಥ ಬಗೆ ಹೀಗೆ ಆಗಿದ್ರು ಕೂಡ, ಅಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಆ ತಂದೆ ತಾಯಂದಿರು ಸಮಾಜದಲ್ಲಿ ಏನು ತಪ್ಪು ಮಾಡ್ತೀರಂತಕ್ಕಂಥ ಗೊತ್ತಿಲ್ಲ. ಅದಕ್ಕೆ ಪ್ರತಿಯೊಬ್ಬರಿಗೂ ಜಾತಕ ಬರೆಸಿ ಕರ್ಮ ಫಲಗಳ ಬಗ್ಗೆ ತಿಳ್ಕೊಳ್ಳಿ ಹೇಳ್ತೀನಿ. ಒಬ್ಬರು ಮಾಡ್ಕೊಂಡು ರೆಡಿ ಇಲ್ಲ. ಎಲ್ಲ ಆಗೋದ ಮೇಲೆ ನನ್ನ ಮಗ ಹಾಗೆ, ನನ್ನ ಮಗಳು ಹೀಗೆ ಅಂತ ಮಾತಾಡ್ತಿರೋ ಹೊರತು ಅದನ್ನು ಸರಿಪಡಿಸ್ಕೊಳ್ತಕ್ಕಂಥ ಬಗೆ ಮೊದಲನೇ ಭಾಗದಲ್ಲಿದೆ. ಇದು ಗ್ರಹಾಚಾರಗಳಿಗೆ ಒಳಪಟ್ಟಿದೆ ಅಂತಕ್ಕಂಥ ತಿಳ್ಕೊಳ್ತಕ್ಕಂಥ ಪ್ರಯತ್ನ ಜ್ಯೋತಿಷಾಸ್ತ್ರ ಅಂದರೆ ಅದಕ್ಕೆ ಯಾರೂ ರೆಡಿ ಇಲ್ಲ. ಹಾಗಾದರೆ ಇದಕ್ಕೆ ಏನು ಮಾಡಬೇಕು? ಇವತ್ತು ಮಕ್ಕಳ ವಿಚಾರ ತಗೊಂಡಾಗ ಗ್ರಹಚಾರಗಳು ಎಷ್ಟು % ಕೆಲಸ ಮಾಡುತ್ತೆ ಅಂತ ನಾವು ಲೆಕ್ಕ ಮಾಡ್ಕೋಬೇಕು. ಈ ರಹಸ್ಯ ಇಲ್ಲಿವರೆಗೂ ನಿಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಎಲ್ಲವನ್ನೂ ಗ್ರಹಚಾರಗಳ ಮೇಲೆ ಹಾಕ್ಬಿಟ್ಟು ಅಥವಾ ಕರ್ಮದ ಮೇಲೆ ಹಾಕ್ಬಿಟ್ಟು ಹಣೆ ಬರದ ಮೇಲೆ ಹಾಕ್ಬಿಟ್ಟು ತಪ್ಪಿಸ್ಕೋತಿದ್ರಿ. ಆದರೆ ಇಲ್ಲಿ ಎತ್ತವರ ವಿಚಾರಗಳು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಲ್ಲೇಖ ಮಾಡ್ತೀವಿ. ಯಾಕಂದರೆ ಎತ್ತವರು ಏನು ತಪ್ಪನ್ನು ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಗೊತ್ತಿರುತ್ತೆ. ಆದರೆ ಗೊತ್ತಿಲ್ಲದಂಗೆ ನಡ್ಕೊಳ್ತಕ್ಕಂಥ ರೀತಿಯೂ ಕೂಡ ಎಷ್ಟೋ ಮಕ್ಕಳುಗಳು ಕೆಟ್ಟು ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನಾವು ಯಾವತ್ತು ಅರ್ಥ ಮಾಡ್ಕೋತೀವಿ ಅಥವಾ ನಾವು ಮಾಡಿರ್ತಕ್ಕಂಥ ತಪ್ಪನ್ನು ಯಾವತ್ತು ನಾವು ತಿದ್ಕೋತೀವಿ, ಆವತ್ತು ಅವೆಲ್ಲವೂ ಸರಿ ಹೋಗ್ತದೆ. ಇದು ಯಾವಾಗ ಅಂದರೆ ಮೊದಲನೇ ಹಂತ. ಯಾಕಂದರೆ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಸಿದ್ಧಾಂತಗಳು ಮುಖ್ಯವಾಗಿ ಏನಂದರೆ ಬೇಸಿಕ್ ಸರಿ ಇಲ್ಲ, ಬುಡ ಸರಿ ಇಲ್ಲ ಅಂದಮೇಲೆ ಮರ ಹೆಂಗಿರ್ತೈತೆ, ಪಾಯ ಸರಿ ಇಲ್ಲ ಅಂದಮೇಲೆ ಬಿಲ್ಡಿಂಗ್ ಹೆಂಗೆ ನಿಂತ್ಕೊಳ್ತದೆ. ಅದರಿಂದ ನಾವು ಮಕ್ಕಳನ್ನ ಎತ್ಬಿಟ್ಟು ಬಿಟ್ಬಿಡೋದಲ್ಲ. ಆ ಮೊದಲನೇ ಹಂತದಲ್ಲೇ ನಾವೊಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಬೇಸ್ಮೆಂಟ್ನ ನಾವು ಹಾಕೊಟ್ಬಿಟ್ರೆ ಯಾವ ಮಕ್ಕಳು ನಮಗೆ ನರಕ ತೋರಿಸಲ್ಲ. ಎಲ್ಲ ಮಕ್ಕಳು ಎಂಥದ್ದೇ ಗ್ರಹಚಾರದಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳುಗಳು ಕೂಡ ನಾವು ಮೊದಲನೇ ಹಂತದಲ್ಲಿ ಸರಿ ಮಾಡ್ಕೊಂಡಿಲ್ಲ ಅಂತಂದರೆ ಅವು 100% ನಮಗೆ ನರಕದ ಹಾದಿಯನ್ನು ತೋರಿಸ್ತವೆ. ಆದರೆ ಎಷ್ಟೇ ಒಂದು ಕೆಟ್ಟ ಜಾತಕ ಇದ್ರೂ ಕೂಡ, ಕೆಟ್ಟ ಗ್ರಹಗಳ ಫಲ ಇದ್ರೂ ಕೂಡ, ಕೆಟ್ಟ ಕರ್ಮ ಫಲಗಳು ಇದ್ರೂ ಕೂಡ ನಾವು ಮೊದಲನೇ ಭಾಗದಲ್ಲಿ ಅದನ್ನು ಸರಿ ಮಾಡಿಬಿಟ್ರೆ, ಅಂದರೆ ಫೌಂಡೇಶನ್ ಭಾಗದಲ್ಲಿ ನಾವು ಸರಿ ಮಾಡಿಬಿಟ್ರೆ ಅವು ಬೆಳೆದು ದೊಡ್ಡ ಆದಮೇಲೆ ಫಸ್ಟ್ ಕ್ಲಾಸ್ ಆಗಿರ್ತವೆ. ಆಗಿದ್ದಾಗ ನಾವು ಮಾಡಬೇಕಾಗಿರೋ ಕೆಲಸ ಏನು ಅಂತಂದರೆ, ಮೊದಲು ಕೆಟ್ಟ ಮಕ್ಕಳಿಗೆ ಗ್ರಹಚಾರಗಳು ಎಷ್ಟು % ಕೆಲಸ ಮಾಡ್ತವೆ ಅಂತ ತಿಳ್ಕೋಬೇಕು. ನಾವು ಒಳ್ಳೆ ಮಕ್ಕಳು ಇದ್ರ ಬಗ್ಗೆ ಮಾತಾಡೋದು ಬೇಡ. ಆ ಒಳ್ಳೆ ಮಕ್ಕಳು ಅವು ಹಾಗೇ ಇರಲಿ. ಆದರೆ ನಮಗೆ ಸಮಸ್ಯೆ ಇರೋದು ಕೆಟ್ಟ ಮಕ್ಕಳಿಂದ ಅಲ್ವೇ? ಕೆಟ್ಟ ಮಕ್ಕಳಿಂದ ನಮಗೆ ಸಮಸ್ಯೆ ಇದ್ದಾಗ ಅದು ನಮಗೆ ಪರಿಹಾರ ಮಾಡ್ಕೋಬೇಕು. ಆ ಪರಿಹಾರ ಮಾಡ್ಕೊಂಡಾಗ ಎಷ್ಟೋ ಕುಟುಂಬಗಳ ತಂದೆ ತಾಯಿಂದರು ಖುಷಿ ಆಗ್ಬಿಡ್ತಾರೆ. ಆದರೆ ಕೆಲವೊಂದು ವಿಚಾರಗಳನ್ನು ನಾವು ತಿಳ್ಕೊಂಡಿಲ್ಲ ಅಂದಾಗ ಶಾಸ್ತ್ರಕ್ಕೆ ಕಳಂಕ ಬಂದ್ಬಿಡ್ತದೆ. ಅದಕ್ಕೆ ಯಾವ ಮಕ್ಕಳು ಹುಟ್ಟಿದಾಗೆ ಕೆಟ್ಟವರಾಗಿ ಹುಟ್ಟಲ್ಲ. ಆದರೆ ಆ ಮಕ್ಕಳು ಕೆಟ್ಟವರಾಗಿ ಹುಟ್ಟೋದಕ್ಕೆ ನಾವೇ ಕಾರಣರಾಗ್ತೀವಿ ಅಂತ ಸತ್ಯವನ್ನು ಇವತ್ತು ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಇದೇ ಗ್ರಹಚಾರಗಳಿಲ್ಲ ಅಂತ ನಾನು ಹೇಳೋದಿಲ್ಲ. ಗ್ರಹಚಾರಗಳಿದ್ದಾವೆ, ಕರ್ಮಫಲಗಳಿದ್ದಾವೆ, ಕೆಟ್ಟ ಗ್ರಹಗಳ ದೃಷ್ಟಿ ಇದೆ, ಕೆಟ್ಟ ಗ್ರಹಗಳ ಪ್ರಭಾವಗಳಿದ್ದಾವೆ, ಕೆಟ್ಟ ಗ್ರಹಗಳಲ್ಲಿ ಹುಟ್ಟಿರ್ತಾರೆ, ಕೆಟ್ಟ ನಕ್ಷತ್ರಗಳು ಹುಟ್ಟಿರ್ತಾರೆ, ಕೆಟ್ಟ ರಾಶಿಗಳು ಹುಟ್ಟಿರ್ತಾರೆ, ಕೆಟ್ಟ ಗಳಿಗೆలు ಹುಟ್ಟಿರ್ತಾರೆ. ಆದರೆ ಅದನ್ನು ನಾವ್ಯಾನು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದು ಕರ್ಮಫಲ. ಆದರೆ ಆ ಕರ್ಮಫಲ, ಆ ಗ್ರಹಚಾರಗಳನ್ನು ಮೊದಲನೇ ಭಾಗದಲ್ಲಿ ಗುರುತಿಸುವಂಥ ಒಂದು ಹಕ್ಕು ಅಥವಾ ಅದರ ಒಂದು ಕರ್ತವ್ಯ ಯಾರ್ದಾಗಿರ್ತದೆ? ಹೆತ್ತವರ ಕರ್ತವ್ಯ ಆಗಿರ್ತದೆ. ನೀವೇನು ಮಾಡ್ತೀರಿ? ತಲೆನೇ ಕೆಡಿಸ್ಕೊಳ್ಳಲ್ಲ. ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಮದುವೆ ಮಾಡ್ಕೋಬೇಕು, ಮದುವೆ ಆದ್ಮೇಲೆ ಮಕ್ಕಳಾಗಬೇಕು ಅಷ್ಟೇ. ಮಕ್ಕಳಾದ್ಮೇಲೆ ಅವು ಚೆನ್ನಾಗಿ ಓದಬೇಕು, ದೊಡ್ಡ ಶ್ರೀಮಂತ ಆಗ್ಬಿಡ್ಬೇಕು, ಒಳ್ಳೆ ಅಧಿಕಾರಿ ಆಗಬೇಕು, ಒಳ್ಳೆ ಆಫೀಸರ್ ಆಗಬೇಕು, ಒಳ್ಳೆ ಇಂಜಿನಿಯರ್ ಆಗಿಬಿಡ್ಬೇಕು, ಒಳ್ಳೆ ಸೈಂಟಿಸ್ಟ್ ಆಗಬೇಕು, ಒಳ್ಳೆ ಆ್ಯಕ್ಟರ್ ಆಗಿಬಿಡ್ಬೇಕು. ಇವೆಲ್ಲ ಕನಸು ಕಾಣೋದು ನೀವು. ಆ ಮೊದಲನೇ ಭಾಗದಲ್ಲಿರ್ತಕ್ಕಂತಹ ಆ ಬೇಸ್ಮೆಂಟನ್ನು ಒಂದು ಸರಿ ತೆಗೆದು ನೋಡಿಬಿಟ್ರೆ ಆ ಮಕ್ಕಳು ಏನಾಗ್ತಾರೆ, ಅವ್ರ ನಡವಳಿಕೆ ಏನು, ಅವರ ಗ್ರಹಚಾರಗಳೇನು, ಮುಂದಿನ ಭವಿಷ್ಯ ಏನು, ಎಲ್ಲಿ ವ್ಯತ್ಯಾಸ ಆಗುತ್ತೆ, ಯಾವ ರೀತಿ ವ್ಯತ್ಯಾಸ ಆಗುತ್ತೆ, ಯಾವ ರೀತಿ ನಾವು ಸರಿ ಮಾಡಬೇಕು, ಇದೆಲ್ಲದರ ಒಂದು ಸ್ಪಷ್ಟ ಮಾಹಿತಿ ನಮಗೆ ಭಾಳ ಸ್ಪಷ್ಟ ಗೊತ್ತಾಗ್ತದೆ. ಅದೇ ಜಾತಕ. ಒಬ್ಬ ಮಗ ಅಥವಾ ಮಗಳು ಕೆಟ್ಟ ದಾರಿ ಹಿಡಿದು
ಕೆಟ್ಟ ನಡವಳಿಕೆ ಆಗಿ ಅವು ಸಮಾಜಕ್ಕೂ ಕಂಟಕಪ್ರಾಯರಾಗಿ ನಮ್ಮ ತಂದೆ ತಾಯಂದಿರ ಜೀವಕ್ಕೆ ಕುತ್ತು ತಂದಿದ್ದಾರೆ ಅಂತಂದರೆ, ಇವತ್ತು ನಾವು ಎಷ್ಟೋ ಟಿ ವಿ ಮಾಧ್ಯಮಗಳಲ್ಲಿ, ಪತ್ರಿಕೆ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀವಿ. ಮಗನೇ ತಂದೆನ ಕೊಲೆ ಮಾಡೋಕೆ ಹೋಗಿದ್ದಂತೆ, ಕೊಲೆ ಮಾಡಿಬಿಟ್ಟಂತೆ, ಮಗಳೇ ತಾಯಿನ ಕೊಲೆ ಮಾಡೋಕೆ ಹೋಗಿದ್ದಂತೆ ಅಂತಲ್ಲಿ ನಾವು ಕೇಳ್ತಾ ಇರ್ತೀವಿ. ಕಾರಣ ಏನು? ಅಷ್ಟು ಕ್ರೂರವಾಗಿರ್ತಕ್ಕಂಥ ಮನಸ್ಥಿತಿ ಬರೋದು ಕಾರಣ ಏನು? ಕೆಟ್ಟ ಗಳಿಗೆಗಳು, ಕೆಟ್ಟ ಗ್ರಹಗಳು, ಕೆಟ್ಟ ಪ್ರಭಾವಗಳು. ಹಾಗಾದರೆ ಇದು ಎಷ್ಟು ಪರ್ಸೆಂಟೇಜ್ ಇರ್ತದೆ? 60% ಇರ್ತದೆ. ಜ್ಞಾಪಕ ಇಟ್ಕೊಳ್ಳಿ. ಒಬ್ಬ ವ್ಯಕ್ತಿ, ಒಬ್ಬ ಕೆಟ್ಟ ಮಕ್ಕಳ ಮೇಲೆ ಗ್ರಹಚಾರದ ಪ್ರಭಾವಗಳು 60% ಇರ್ತದೆ. ಈಗ ಅರ್ಥ ಆಯ್ತಲ್ಲ? ಇದು ನೋಟ್ ಮಾಡ್ಕೊಳ್ಳಿ ಪಾಯಿಂಟ್. ಇಲ್ಲಿವರೆಗೂ ಯಾರು ಹೇಳಿಲ್ಲ ನಿಮಗೆ. 100% ಎಲ್ಲ ಗ್ರಹಚಾರ ಅನ್ಕೊಂಡ್ಬಿಟ್ಟಿದ್ದೀರಿ. ಇದು ಸತ್ಯವೋ ಅಸತ್ಯವೋ ಅಂತಕ್ಕಂಥ ತರ್ಕ ಮಾಡಿ. 60% ಗ್ರಹಗಳ ಪ್ರಭಾವ ಇರ್ತದೆ, ಇಲ್ಲ ನಾನು ಹೇಳಲ್ಲ. ಆದರೆ ಇನ್ನು 40% ನಿಮ್ಮದೇ ಪ್ರಾಬ್ಲಮ್ ಇರ್ತದೆ. ಅಂದರೆ ಯಾರ್ದು? ಎತ್ತವರದೇ ಪ್ರಾಬ್ಲಮ್ ಇರ್ತದೆ. ಅಲ್ಲಿಗೆ 60-40 ಸೇರ್ಕೊಂಡ್ಬಿಟ್ರೆ 100% ಅವು ಕೆಟ್ಟ ಮಕ್ಕಳಾಗೋದಕ್ಕೆ ಯಾವುದೇ ಒಂದು ಡೌಟೇ ಬೇಡ. ಅರ್ಥ ಆಯ್ತಲ್ವಾ? ಆ 40% ಏನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸ್ಟಾರ್ಟಿಂಗಿಂದ ಮುದ್ದು ಮಾಡೋದು. ಏನು ಮುದ್ದು ಮುದ್ದು ಮುದ್ರು. ಇಂಥ ಮಗು ಹುಟ್ಟಲಿಲ್ಲ ನೋಡಪ್ಪ, ಎಷ್ಟು ಬೆಳಗೈತೆ, ಎಷ್ಟು ಗುಂಡಗೈತೆ, ಎಷ್ಟು ಚೆನ್ನಾಗೈತೆ, ಆಹಾ ಹಾ ಹಾ ಕಟಾರಿ ವೀರ ರಣಧೀರ ಕಂಠೀರವ ಅಂಥೇಳಿ ತಲೆ ಮೇಲೆ ಹಾಕ್ಕೊಂಡು, ಅದು ಹೇಳಿದ್ದೆಲ್ಲ ಕೇಳಿಕೊಂಡು, ಅದು ಏನು ಹೇಳ್ತೋ ತಕ್ಕೊಟ್ಟು, ಏನೇನು ಕಾಸು ಕೇಳ್ತೋ ಅದೆಲ್ಲ ದುಡ್ಡು ಕೊಟ್ಕೊಂಡು, ಏನು ಅನುಕೂಲ ಬೇಕೋ ಅದೆಲ್ಲ ಮಾಡಿಕೊಂಡು, ಅವಕ್ಕೆ ಒಬ್ಬರು ಜೊತೆಗೆ ಹೆಂಡ್ತಿನೇ ಬೈಯೋದು, ತಾಯಿನೇ ಬೈಯೋದು, ತಂದೆನೇ ಬೈಯೋದು, ಅವು ಮಕ್ಕಳುಗಳಿಗೆ ಎತ್ತು ಕಟ್ಟೋದು. ಎಷ್ಟು ಜನ ಕುಟುಂಬದಲ್ಲಿ ತಂದೆಯೋ ತಾಯಿಯೋ ಮಾಡ್ತಾ ಇಲ್ಲ? ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ, ಅಲ್ವೇನಮ್ಮ? ಈ ಥರ ನಮ್ಮ ಮಕ್ಕಳನ್ನೇ ಅವು ಏನು ಹೇಳ್ತಾವೋ ಅದು ಕೇಳಿಸ್ಕೊಂಡು, ನಾವು ಅವು ಎತ್ತು ಕಟ್ಕೊಂಡು ಅವು ಏನು ಕೇಳ್ತಾವ ಕೇಳ್ಕೊಂಡು ಕೊಡ್ಸ್ಕೊಂಡು ಕೂತ್ಕೊಂಡ್ರೆ ಅವು ಏನಾಗ್ತವೆ? ಬುದ್ಧಿ ಕಲಿತಾವ? ಎಲ್ಲಿ ಕಲಿತವೆ ಬುದ್ಧಿ? ಇದೇ ಬುದ್ಧಿ ಏನು ಅಂತ ಸ್ಟ್ರಾಂಗ್ ಆಗ್ತಾ ಹೋಗ್ತವೆ. ಅದ್ರ ಜೊತೆಗೆ ಪೆಟ್ರೋಲ್ ಸುಡ್ದಂಗೆ ಈ ಗ್ರಾಚಾರಗಳು ಕೂಡ ಅವಕ್ಕೆ ಸ್ಟ್ರಾಂಗ್ ಮಾಡ್ತಾ ಹೋಗ್ತವೆ. ಆವಾಗ ಆ ಗ್ರಾಚಾರ 60%, ನಾವು ಕಲಿಸಿರೋ ಸಂಸ್ಕಾರ 40% ಏನಾಗ್ತದೆ? 100% ಕೆಡೋದಕ್ಕೆ ಭಾಳ ಸುಲಭವಾದ ಮಾರ್ಗ ಆಗ್ತದೆ. ಇವತ್ತು ಎಷ್ಟು ಕುಟುಂಬದಲ್ಲಿ ಈ ತಪ್ಪುಗಳನ್ನ ಮಾಡ್ತಾ ಇಲ್ಲ ಹೇಳಿ ನೋಡೋಣ. ಇವತ್ತೊಂದು ಹುಡುಗ ಪ್ರೀತಿ ಮಾಡಿದ್ರೆ ಆಯ್ತು ಮಾಡ್ಕೊ ಹೋಗೋ ಅಂದ್ಬಿಡೋದು. ಒಂದು ಹುಡುಗಿ ಪ್ರೀತಿ ಮಾಡ್ತಿದ್ರೆ ಮಾಡ್ಕೊಳ್ಳಮ್ಮ ಅಂದ್ಬಿಡೋದು. ತಾಯಿ ತಡಿತಾಳೆ ಅಥವಾ ತಂದೆ ತಡಿತಾನೆ, ಆ ತಾಯಿಗೆ ಎದುರಾಕ್ಬಿಡೋದು ಮಕ್ಕಳನ್ನ, ಅಥವಾ ತಂದೆಗೆ ಎದುರಾಕ್ಬಿಡೋದು ಮಕ್ಕಳನ್ನ. ಅವಳೇನು ಕೇಳ್ತೀಯ, ಅವನೇನು ಕೇಳ್ತೀಯ, ಹೋಗಿ ಮಾಡ್ಕೊ ಹೋಗು, ನಿನ್ನ ಜೀವನ ನಿಂದು ಅಂತ. ಅಥವಾ ನಾನು ಸಪೋರ್ಟ್ ಮಾಡ್ತೀನಿ ಹೋಗು ಅನ್ನೋದು. ಅಥವಾ ಅವರು ಮಾಡ್ತಕ್ಕಂಥ ಸಮಾಜಘಾತು ಕೆಲಸಗಳಿಗೆ ತಂದೆ ಸಪೋರ್ಟ್ ಮಾಡೋದು, ತಾಯಿ ಸಪೋರ್ಟ್ ಮಾಡೋದು. ಎಷ್ಟು ಜನ ಕುಟುಂಬದಲ್ಲಿ ನಡೀತಲ್ಲ ಹೇಳಿ ನೋಡೋಣ. ಎತ್ತ ತಂದೆ ತಾಯಿಯರೇ ಸಪೋರ್ಟ್ ಮಾಡ್ತಿದ್ದಾಗ ಆ ಮಕ್ಕಳು ಹದಗೆಡದೆ ಇನ್ನೇನು ಆಗ್ತವೆ ಹೇಳಿ ನೋಡೋಣ. ನಾವೇ ಪ್ರೋತ್ಸಾಹ ಕೊಡೋದು, ನಾವೇ ಆಶೀರ್ವಾದ ಮಾಡೋದು, ನಮ್ಮದೇ ಅನುಗ್ರಹ, ನಾವೇ ಎಲ್ಲ ರೀತಿ ಅನುಕೂಲ ಮಾಡಿಕೊಟ್ರೆ ಅವು ಕೆಡ್ತಾ ಇರೋ ಮಕ್ಕಳು, ಗ್ರಾಚಾರವಶಾತ್ತು ಕೆಟ್ಟ ಮಕ್ಕಳು ಹುಟ್ಟಿದ್ದಾವೆ, ಇನ್ನೂ ನಾವೇ ಕೆಡಿಸ್ತಾ ಇದೀವಿ ಅಂದಾಗ ನಾವೇ ಉರಿಯೋ ಬೆಂಕಿಗೆ ಪೆಟ್ರೋಲ್ ಹಾಕಿ ದಗ್ಗಂತ ಉರಿಸ್ತಾ ಇದೀವಿ ತಾನೇ? ಹೇಳಿ ನೋಡೋಣ. ಇವತ್ತು ಎಷ್ಟು ಜನ, ಎಷ್ಟು ಕುಟುಂಬಗಳಲ್ಲಿ ನಡೀತಾ ಇಲ್ಲ ಯೋಚನೆ ಮಾಡಿ ನೋಡೋಣ. ತಾಯಿ ಕಂಟ್ರೋಲ್ ಮಾಡ್ತಾಳೆ, ₹1 ಕೊಡಬೇಡಿ, ₹1 ತೋರಿಸ್ಬೇಡಿ, ಬೇಡ ಅವನು ಹದಗೆಡ್ತಾ ಇದ್ದಾನೆ, ನಿಮ್ಗೆ ಗೊತ್ತಾ ಅವ್ನು ಏನೇನು ಬಿಹೇವಿಯರ್ ಆಗ್ತಿದೆ ಗೊತ್ತಾ ನಿಮ್ಗೆ ಅಂತಾರೆ. ಇಲ್ಲ ಸುಮ್ಮನೆ ಒಳ್ಳೆ ಹುಡುಗ ಮಾಡಲಿ ಬಿಡಿ, ಸಮಾಜ ಇದೆ, 4 ಜನ ಅವನು ಇರಬೇಕು, ಅವನು ಡ್ರೆಸ್ ಹಾಕೋಬೇಕು, ಅವನು ಕನ್ನಡಕ ಹಾಕೋಬೇಕು, ಅವನು ಬೈಕ್ ತಗೋಬೇಕು, ತಗೊಳ ಅಂತ ಒಂದು ಕಡೆ ತಾಯಿ ತಡೆದ್ರೆ ತಂದೆ ಮಗನಿಗೆ ಪ್ರೋತ್ಸಾಹ ಕೊಡೋದು, ಅಥವಾ ತಂದೆ ತಡೆದ್ರೆ ತಾಯಿ ಪ್ರೀತಿಯಿಂದ ಪ್ರೋತ್ಸಾಹ ಕೊಡೋದು. ಪಾಪ ಅವ್ರು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಎತ್ತು ಮಕ್ಕಳು ಅದು ಎಷ್ಟೇ ವಿಕರವಾಗಿದ್ರು ಕೂಡ ಒಂದು ಗಾದೆ ಇದೆಯಲ್ಲ, ಎತ್ತೋರಿಗೆ ಹೆಗಣ ಕೂಡ ಮುದ್ದು ಅಂತ. ಹಾಗೆ ಆ ಪ್ರೀತಿ, ವಾತ್ಸಲ್ಯ, ಪ್ರೇಮದಲ್ಲಿ ಅಪರೂಪಕ್ಕೆ ಹುಟ್ಟುಬಿಟ್ಟಿದೆ ಅಂತಕ್ಕಂತಹ ಒಂದು ಆತಂಕದಲ್ಲಿ, ಅಥವಾ ಸಮಾಜಕ್ಕಿಂತ ಮಕ್ಕಳು ತುಂಬ ಚೆನ್ನಾಗಿರಬೇಕು, ನನ್ನ ಮಕ್ಕಳು ಸುಖವಾಗಿರಬೇಕು ನಮಗಿಂತ ಅಂತಕ್ಕಂಥ ಆಸೆ ಆಕಾಂಕ್ಷೆಗಳಲ್ಲಿ, ಆ ಮಮತೆಯಲ್ಲಿ ಏನು ಮಾಡ್ತೀವಿ, ನಮ್ಮ ಮಕ್ಕಳನ್ನ ನಾವೇ ಕೆಡಿಸ್ತಾ ಇದ್ದೀವಿ. ಆ ಕೆಡಿಸಿದಾಗ ಇದೊಂದು 60%, ಅದೊಂದು 40% ಏನು ಮಾಡ್ತವೆ, ಅವು ಬೆಳೀತಾ ಏನಾಗುತ್ತೆ, ನಮಗೇ ಶತ್ರುಗಳಾಗಿ ಮಾರ್ಪಾಡಾಗ್ತಾರೆ. ಏನಿದಕ್ಕೆ ಪರಿಹಾರ? ಯಾವ್ಯಾವ ಸಂಖ್ಯೆಯನ್ನು ನಾವು ಹೇಗೆ ಬೆಳೆಸಬೇಕು? ಗ್ರಾಚಾರಗಳು 60% ಕೆಲಸ ಮಾಡ್ತವೆ, 40% ನಮ್ಮ ಆಚಾರಗಳು, ಸಂಸ್ಕಾರಗಳು ಕೂಡ ಕೆಲಸ ಮಾಡ್ತದೆ ಮಕ್ಕಳ ಬೆಳವಣಿಗೆ ಅಂತಂದಾಗ, ಇದು ಮಕ್ಕಳು ದೊಡ್ಡವರಾದ್ಮೇಲೆ ಮಾಡಲಿಕ್ಕೆ ಬರೋದಿಲ್ಲ. ಮಕ್ಕಳು ಹುಟ್ಟುವಂಥ ಸಂದರ್ಭದಲ್ಲೇ ನಾವು ನಿರ್ಧಾರ ಮಾಡಿ ಈ ನಿಯಮಗಳನ್ನು ಅಳವಡಿಸ್ಕೊಂಡು ಬಿಟ್ರೆ ನಿಮಗೆ ಅದ್ಭುತವಾದ ಮಕ್ಕಳನ್ನು ನೀವು ರೂಪಿಸ್ಬೋದು ಸಮಾಜದಲ್ಲಿ. ಯಾರಿಗೆ ಕೆಟ್ಟ ಮಕ್ಕಳು ಹುಡ್ತಾರೆ, ಯಾರಿಗೆ ಒಳ್ಳೆ ಮಕ್ಕಳು ಹುಡ್ತಾರೆ ನಿಮಗೆ ಗೊತ್ತಾಗೋದಿಲ್ಲ. ನಮಗೆ ಗೊತ್ತಾಗ್ತದೆ, ನಮ್ಮ ಹತ್ರ ಬಂದಾಗ ಅದನ್ನು ನಾವು ಹೇಳಿರ್ತೀವಿ.
ಆದರೆ ಇಲ್ಲೇನಾಗತ್ತೆ, ಜಾತಕ ನಂಬಲ್ಲ, ಜಾತಕ ಬರ್ಸಲ್ಲ, ದೇವ್ರು ನಂಬಲ್ಲ, ದೇವಸ್ಥಾನಕ್ಕೆ ಹೋಗಲ್ಲ ಅಂತಿದ್ರೆ ಅದು ಏನು ಮಾಡೋಕ್ಕಾಗಲ್ಲ. ಕರ್ಮ ಫಲಗಳು ಆ ರೀತಿ ಪರಿವರ್ತನೆಗಳನ್ನ ಮಾಡಿದ್ದಾಗ ಆವಾಗ ನಮಗೆ ಗೊತ್ತಿದ್ದು ಗೊತ್ತಿಲ್ಲದೇ ಎಲ್ಲೋ ಒಂದು ಕಡೆ ವ್ಯತ್ಯಾಸ ಆಗ್ತಕ್ಕಂಥದ್ದು ಯಾವುದೋ ಒಂದು ಕಾಲಮದ ಅನುಭವ ಬರ್ತದೆ. ಆ ಅನುಭವ ಬರೋಷ್ಟರಲ್ಲಿ ರೈಲೇ ಒಟ್ಟೋಗಿರ್ತೀರಿ, ಟಿಕೆಟ್ ತೊಗೊಂಡಿನ ಪ್ರಯೋಜನ. ಆದರೆ ನಾವು ಕೆಲವೊಂದಷ್ಟು ನಿಯಮಗಳನ್ನ ಅಳವಡಿಸ್ಕೋಬೇಕಾಗಿರೋದು ಭಾಳ ಭಾಳ ಮುಖ್ಯ. ಅದರಲ್ಲಿ ಯಾವುದೇ ಮಕ್ಕಳು, ಕೆಟ್ಟ ಮಕ್ಕಳು ಹುಟ್ಟಲಿ, ಒಳ್ಳೆ ಮಕ್ಕಳು ಹುಟ್ಟಲಿ, ಅದು ಬೇಡ. ಪ್ರತಿಯೊಂದು ಮಕ್ಕಳಿಗೂ, ಪ್ರತಿಯೊಂದು ತಂದೆ ತಾಯಿಂದರು ಕೂಡ ಸಮಾನ ಮನಸ್ಕರಾಗಿ, ಅಂದರೆ ಸಮಾನ ಮನಸ್ಕರ ಅಂತಂದರೆ ಹೆಂಡ್ತಿ ಹೇಳಿದ್ದು ಗಂಡ ಕೇಳಬೇಕು, ಗಂಡ ಹೇಳಿದ್ದು ಹೆಂಡ್ತಿ ಕೇಳಬೇಕು. ಇಲ್ಲ ನಾನು ಮಾಡಿದೆ ಹಂಗೆ, ನೀನು ಮಾಡಿದೆ ಮಾಡ್ಕ, ಇಲ್ಲ ನೀನು ಸುಮ್ಮನೆ ಇರು, ನನ್ನ ಮಕ್ಕಳನ್ನ ಬೆಳೆಸೋದು ಹಿಂಗೆ ಅಂತ ಅಲ್ಲೇ ಒಂದು ತಾರತಮ್ಯ ಇದ್ದರೆ ಏನು ಮಾಡೋಕ್ಕಾಗಲ್ಲ. ತಂದೆ ತಾಯಿಂದಿರಲ್ಲೇ ಗಂಡ ಹೆಂಡ್ತಿಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲಾಂದರೆ ಮಕ್ಕಳೇನು ಮಾಡ್ತಾರೆ, ಅವ್ರು ಯಾರ ಪರವಾಗಿ ಅವ್ರು ಹೆಚ್ಚು ಜಾಸ್ತಿ ಒತ್ತಡ ಕೊಡ್ತಾರೋ ಅವ್ರ ಕಡೆಗೆ ಜಾಸ್ತಿ ಇರ್ತಾರೆ. ಕೆಲವು ಟೈಮಲ್ಲಿ ತಾಯಿನೇ ಮಕ್ಕಳು ಶತ್ರು ಆಗ್ಬಿಡ್ತಾರೆ, ಮಕ್ಕಳೇ ತಾಯಿ ಶತ್ರು ಆಗ್ಬಿಡ್ತಾರೆ. ಯಾಕೆ ತಂದೆ ಫೇವರಬಲ್ ಆಗಿರ್ತಾನೆ. ಕೆಲವು ಟೈಮಲ್ಲಿ ತಂದೆ ಶತ್ರು ಆಗ್ಬಿಡ್ತಾನೆ, ತಾಯಿ ಫೇವರಬಲ್ ಆಗಿರ್ತಾರೆ. ಈ ಥರ ಹಲವಾರು ಕುಟುಂಬಗಳನ್ನು ನಾವು ನೋಡ್ಬೋದು ಸಮಾಜದಲ್ಲಿ. ಆದರೆ ನೀವು ಮಾಡಬೇಕಾದ ಕೆಲಸ ಏನಪ್ಪ ಅಂತಂದರೆ, ಮೊದಲು ಮಕ್ಕಳು ಹುಟ್ಟಿ ಅವಕ್ಕೊಂದು ಬುದ್ಧಿ ಬರ್ತಾ ಇದೆ ಅನ್ನೋ ಟೈಮಿಗೆ ಅಂತಲ್ಲ, ಮೊದಲಿಂದನೇ ಒಂದು ಡಿಸಿಪ್ಲಿನ ಕಳಿಸ್ಬೇಕು. ಡಿಸಿಪ್ಲಿನ್ ಅಂದರೆ ಏನು? ಒಂದು ಒಳ್ಳೆಯ ಅದ್ಭುತವಾಗಿರ್ತಕ್ಕಂತಹ ನಿಯಮಗಳನ್ನು ಆ ಮಕ್ಕಳಿಗೆ ಕಲಿಸಬೇಕು. ಮಿಲಿಟ್ರಿ ಡಿಸಿಪ್ಲಿನ್, ಹೀಗೇ ಇರಬೇಕು, ಹೀಗೇ ಮಲಗಬೇಕು, ಹೀಗೇ ತಿನ್ನಬೇಕು, ಹೀಗೇ ಉಣ್ಬೇಕು, ಇಂಥದ್ದೇ ತಿನ್ನಬೇಕು, ಇಂಥದ್ದೇ ಉಡಬೇಕು, ಇಷ್ಟೇ ಗಂಟೆ ಮಲಗಿ ಇಷ್ಟೇ ಗಂಟೆಗೆ ಓದಬೇಕು. ಈ ಥರ ಸಂಸ್ಕಾರಗಳನ್ನು ನಾವು ಹೇಳ್ಕೊಡ್ಬೇಕು ಮಕ್ಕಳಿಗೆ. ಅದಾದಮೇಲೆ ಡಿಸಿಪ್ಲಿನ್ ಕಳಿಸಾದ್ಮೇಲೆ ಯೋಗ, ಧ್ಯಾನ, ಮೆಡಿಟೇಷನ್ಸು ಮಸ್ಟ್ ಆ್ಯಂಡ್ ಶುಡ್ ನೀವು ಹೇಳ್ಕೊಡ್ಬೇಕು. ಯೋಗ, ಧ್ಯಾನ, ಅಯ್ಯೋ ನಮ್ಗೆ ಟೈಮೇ ಇಲ್ಲ, ನಾವು ಬೆಳಗ್ಗೆ ಕೆಲಸ ಸಂಜೆ ಬರ್ತೀವಿ, ಆಯ್ತು ಅವೆಲ್ಲ ಇತ್ತೋಗಿ ಬಿಟ್ಬಿಟ್ಟಾಗ ಯಾವುದೋ ಕೆಟ್ಟ ಮಕ್ಕಳು ಬಿಟ್ಬಿಟ್ಟಾಗ ಗ್ರಾಚಾರಗಳು ಏನು ಮಾಡ್ತದೆ, ಬೇರೆ ಕಡೆ ಕರ್ಕೊಂಡೋಗಿ ಕೆಟ್ಟ ಮಕ್ಕಳಾಗಿ ಪರಿವರ್ತನೆ ಮಾಡಿ ನಿಮಗೆ ರಿವರ್ಸ್ ಮಾಡಿಬಿಡ್ತದೆ. ನೀವು ಹಗಲು ರಾತ್ರಿ ಶಿಫ್ಟ್ ಮೇಲೆ ಶಿಫ್ಟ್ ದುಡ್ದು ತಂದಕ್ಕೆ ಏನು ಮಾಡ್ತೇವೆ ಮಕ್ಕಳು ಎಲ್ಲ ಗುಡಿಸಿ ಗುಂಡಾಂತರ ಮಾಡಿಬಿಡ್ತವೆ. ಅವಾಗ ಏನು ಪ್ರಯೋಜನ ಬಂತು ಹೇಳಿ ನೋಡೋಣ. ನೀವು ಎಷ್ಟೇ ಬ್ಯುಸಿ ಇರಿ, ಯಾವುದೇ ಕಾರ್ಯ ಮಾಡ್ತೀರಿ, ಎಂಥದ್ದೇ ಆಫೀಸರ್ ಆಗಿರಿ, ಮಂತ್ರಿ ಏನೇ ಆಗಿರಿ, ಮಕ್ಕಳಿಗೆ ಡಿಸಿಪ್ಲಿನ್, ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸ್ಬೇಕಾಗಿರೋದು ಪ್ರತಿಯೊಬ್ಬ ತಂದೆ ತಾಯಿರ ಆದ್ಯ ಕರ್ತವ್ಯ. ಅದಾದಮೇಲೆ ಸಹಾಯ ಮಾಡುವಂಥ ಬುದ್ಧಿನ ಹೇಳ್ಕೊಡ್ಬೇಕು. ಇನ್ನೊಬ್ಬರಿಗೆ ಕಷ್ಟದಲ್ಲಿದೆ ಅಂದಾಗ ಸಹಾಯ ಮಾಡುವಂಥ ಬುದ್ಧಿನ ಹೇಳ್ಕೊಡ್ಬೇಕು. ಅದಾದಮೇಲೆ ಜವಾಬ್ದಾರಿ ಏನು ಅಂತ ಹೇಳ್ಕೊಡ್ಬೇಕು. ನಾಳೆ ಜವಾಬ್ದಾರಿ ಅಂತ ಗೊತ್ತಿದ್ದ ಮೇಲೆ ಅವು ಅಡಾವಿಡಿಯಾಗಿ ಅಡ್ಡಾದಿಡಿಗೆ ಬೆಳ್ಕೊಂಡು ಹೋಗ್ಬಿಡ್ತವೆ. ಅದು ಏನೂ ಪ್ರಯೋಜನ ಇಲ್ಲ. ಕರ್ತವ್ಯ ನಿಷ್ಠೆಯನ್ನು ಕಲಿಸ್ಕೊಡ್ಬೇಕು. ಕರ್ತವ್ಯ ಏನು ಮಾಡಬೇಕು, ಬೆಳೀತಾ ಕರ್ತವ್ಯ ಏನು ನಿಂದು ಅಂತ ಹೇಳ್ಕೊಡ್ಬೇಕು. ಅದಾದಮೇಲೆ ಸಮಾಜದ ಬಗ್ಗೆ ಹೇಳ್ಕೊಡ್ಬೇಕು. ಸಮಾಜದಲ್ಲಿ ಹೇಗೆ ಬಾಳ್ಬೇಕು, ಹೇಗೆ ಬದುಕು ಅಂತ ಹೇಳ್ಕೊಡ್ಬೇಕು. ಈ ರೀತಿ ಹಲವಾರು ಡಿಸಿಪ್ಲಿನ್ಗಳನ್ನ ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಟ್ರೆ ತುಂಬ ಒಳ್ಳೆಯದಾಗತ್ತೆ. 60% ಅಂದರೆ ಆ ಗ್ರಾಚಾರಗಳನ್ನು ಜಾತಕ ಮುಖಾಂತರ ತಿಳ್ಕೊಂಡು ಏನು ಗ್ರಾಚಾರಗಳು ಪ್ರಭಾವಿತ ಕೆಲಸ ಮಾಡಿ ನೋಡಿಕೊಂಡು ಆ ಗ್ರಾಚಾರಗಳನ್ನು ನಾವು ವೈದಿಕ ಪರಂಪರೆಯಿಂದ ಪರಿಹಾರ ಮಾಡಿಕೊಟ್ರೆ ಅಲ್ಲಿ 60% ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನಮ್ಮ ಸಂಸ್ಕಾರ ಡಿಸಿಪ್ಲಿನಿಂದ 40% ಆ ಮಕ್ಕಳುಗಳು ಅದ್ಭುತವಾದ ಮಕ್ಕಳುಗಳಿಗೆ ಬೆಳೀತಾರೆ. ಇದಿಷ್ಟನ್ನು ಫಾಲೋ ಅಪ್ ಮಾಡಿ ಒಳ್ಳೆಯದಾಗ್ತದೆ.